ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್, ಇಸ್ರೇಲ್, ಅಮೆರಿಕ ಮಧ್ಯೆ ಯುದ್ಧದ ಪರಿಸ್ಥಿತಿ ಮತ್ತೆ ಮುಂದುವರಿತಾ ಇದೆ. ಭೀಕರ ದಾಳಿಗಳಾಗ್ತಾ ಇದೆ. ಪ್ರತಿ ದಾಳಿಗಳು ಕೂಡ ಮುಂದುವರಿತಾ ಇದೆ. ಹಾಗಾಗಿ ಕೊಲ್ಲಿ ರಾಷ್ಟ್ರಗಳ ಈ ಯುದ್ಧ ದಿನೇ ದಿನೇ ಮತ್ತಷ್ಟು ಭೀಕರತೆ ಪಡೆದುಕೊಳ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಇರಾನ್, ಇಸ್ರೇಲ್ ನಡುವೆ ಯುದ್ಧ ಜಾಸ್ತಿ ಆಗಿದೆ. ಸರಣಿ ಹತ್ಯೆಗೆ ಇರಾನ್ ರಣಭೀಕರ ಪ್ರತೀಕಾರವನ್ನ ತೀರಿಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಕತಾರ್ನಲ್ಲಿ ಅತಿ ದೊಡ್ಡ ಗ್ಯಾಸ್ ಘಟಕದ ಮೇಲೆ ನೇರವಾಗಿ ಇರಾನ್ ಅಟ್ಯಾಕ್ ಮಾಡಿದೆಯಂತೆ. ರಾಸ್ ಲಫಾನ್ ಗ್ಯಾಸ್ ಘಟಕ ಉಡೀಸು ಮಾಡಿದೆ ಇರಾನ್. ಈ ಹಿಂದೆ ಇರಾನ್ ನಲ್ಲಿರುವಂತಹ ತೈಲ ಘಟಕದ ಮೇಲೆ ಅಮೆರಿಕ ದಾಳಿ ಮಾಡಿದ್ದನ್ನ ಗಮನಿಸಿದ್ವಿ. ಅಂದ್ರೆ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಅದಕ್ಕೆ ಪ್ರತಿಕಾರ ಅನ್ನೋ ರೀತಿಯಲ್ಲಿ ಈ ರೀತಿ ಇರಾನ್ ಕೂಡ ಅಟ್ಯಾಕ್ ಮಾಡ್ತಾ ಇದೆ. 20% ಅನಿಲ ಈ ಗ್ಯಾಸ್ ಘಟಕದಿಂದಲೇ ಸರಬರಾಜಾಗುತ್ತಂತೆ. ಸೊ ಅದೇ ಅನಿಲ ಘಟಕವನ್ನ ಟಾರ್ಗೆಟ್ ಮಾಡಿಕೊಂಡು ಇರಾನ್ ಬಹುದೊಡ್ಡ ದಾಳಿ ನಡೆಸಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈ ತೈಲ ಘಟಕಗಳು, ಗ್ಯಾಸ್ ಘಟಕಗಳಿರುತ್ತಲ್ಲ, ಇಲ್ಲೆಲ್ಲ ದಾಳಿ ಆದಾಗ ಅದರ ಎಫೆಕ್ಟ್ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಅಂತ. ಇದೆಲ್ಲವೂ ಕೂಡ ಪ್ರಮುಖ ಸ್ಥಾವರಗಳು, ಪ್ರಮುಖ ಘಟಕಗಳು. ಸೊ ಅದನ್ನ ಟಾರ್ಗೆಟ್ ಮಾಡಿಕೊಂಡು ಇರಾನ್ ಮತ್ತು ಇಸ್ರೇಲ್ ದಾಳಿ ಪ್ರತಿ ದಾಳಿಯನ್ನ ಮುಂದುವರಿಸ್ತಾ ಇರೋದನ್ನ ಗಮನಿಸ್ತಾ ಇದೀವಿ. ಇರಾನ್ನಲ್ಲೂ ಕೂಡ ನಿಲ್ತಾ ಇಲ್ಲ ಮಿಸೈಲ್ ಮತ್ತು ಡ್ರೋನ್ಗಳ ಸುರಿಮಳೆ. ಈಗಲೂ ಕೂಡ ಅಟ್ಯಾಕ್ ಆಗ್ತಾನೆ ಇದೆ ನಿರಂತರವಾಗಿ ಇರಾನ್ ಮೇಲೆ. ಟೆಹರಾನ್ನ ತೈಲ ಹಾಗೂ ಗ್ಯಾಸ್ ಘಟಕದ ಮೇಲೆ ನೇರವಾಗಿ ಅಟ್ಯಾಕ್ ಆಗಿದೆಯಂತೆ. ಧಗನೆ ಹೊತ್ತಿ ಉರಿತಾ ಇದೆ ತೈಲ ಹಾಗೂ ಗ್ಯಾಸ್ ಘಟಕಗಳು. ಇದು ಪ್ರಮುಖ ಸ್ಥಳಗಳು. ಅದನ್ನೇ ಟಾರ್ಗೆಟ್ ಮಾಡಿಕೊಂಡು ಪದೇ ಪದೇ ದಾಳಿ ಆಗ್ತಾ ಇರೋದು. ಲಾರಿ ಜಾನಿ ಹತ್ಯೆ ಬೆನ್ನಲ್ಲೇ ಈ ರೀತಿ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಸರಣಿ ಹತ್ಯಾಕಾಂಡಕ್ಕೆ ಕೆರಳಿ ಕೆಂಡವಾಕಿದೆಯಂತೆ ಇರಾನ್. ಗಲ್ಫ್ ರಾಷ್ಟ್ರಗಳ ಮೇಲೆ ತನ್ನ ದಾಳಿಯನ್ನ ಒನ್ಸ್ ಅಗೇನ್ ಇರಾನ್ ಮುಂದುವರಿಸ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸರಿಸುಮಾರು 20 ದಿನಗಳಾಯಿತು ಈ ಯುದ್ಧ ಪ್ರಾರಂಭ ಆಗಿ. 20 ದಿನಗಳಿಂದಲೂ ಕೂಡ ಸತತವಾಗಿ ದಾಳಿ ಪ್ರತಿ ದಾಳಿಗಳು 3 ರಾಷ್ಟ್ರಗಳ ಮಧ್ಯೆ. ಇದರ ಇಂಪ್ಯಾಕ್ಟ್ ಹಲವು ರಾಷ್ಟ್ರಗಳ ಮೇಲೆ ಆಗ್ತಾ ಇದೆ. ತೈಲ ಸರಬರಾಜು ನಿಂತು ಹೋಗಿದೆ, ಗ್ಯಾಸ್ ಸರಬರಾಜು ನಿಂತು ಹೋಗಿದೆ. ಇದರಿಂದ ಸಮಸ್ಯೆಗಳು ಆಗ್ತಾ ಇದೆ. ಇರಾನ್ ಗಲ್ಫ್ ರಾಷ್ಟ್ರಗಳಲ್ಲಿ ಗ್ಯಾಸ್ ಘಟಕಗಳು ಧಗನೆ ಹೊತ್ತಿ ಉರಿತಾ ಇದೆ. ಭಾರತದಲ್ಲಿ ಮತ್ತಷ್ಟು ಹೆಚ್ಚಾಗ್ಬಿಡುತ್ತಾ ಗ್ಯಾಸ್ ಅಭಾವ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಹೋಟೆಲ್ಗಳಿಗೆ ಸಿಲಿಂಡರ್ ಸಮಸ್ಯೆ ಮತ್ತಷ್ಟು ಹೆಚ್ಚಾಗ್ಬಿಡುತ್ತಾ? ಹಿಂಗೆ ಯುದ್ಧ ಮುಂದುವರೆದ್ರೆ ಖಂಡಿತ ಹೌದು ಸಮಸ್ಯೆ ಆಗುತ್ತೆ. ಸದ್ಯ 2 ಗ್ಯಾಸ್ ಹಡಗುಗಳು ಭಾರತದ ಕಡೆಗೆ ಅಂತೆ. ಹರ್ಮುಜ್ ಜಲಸಂಧಿಯಿಂದ ಇನ್ನೂ 22 ಹಡಗುಗಳು ಬರಬೇಕು. ಬರುತ್ತಾ ಇಲ್ವಾ ಅನ್ನೋದೇ ಡೌಟ್ ಆಗಿ ಹೋಗಿದೆ. ಕಾರಣ ಅಷ್ಟರ ಮಟ್ಟಿಗೆ ಯುದ್ಧ ಭೀಕರತೆ ಪಡೆದುಕೊಳ್ತಾ ಇದೆ. ಹರ್ಮುಜ್ ಜಲಸಂಧಿಯನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಲಾಗಿದೆ. ಹಾಗಾಗಿ ಅಲ್ಲಿರುವಂತಹ ಭಾರತದ ಹಡಗುಗಳು ವಾಪಸ್ ಸೇಫ್ ಆಗಿ ಭಾರತಕ್ಕೆ ತಲುಪೋ ತನಕ ಕೂಡ ಭಾರತದಲ್ಲಿ ಈ ಕಮರ್ಷಿಯಲ್ ಗ್ಯಾಸ್ಗಾಗಿ ಪರದಾಟ ಮುಂದುವರಿಯೋ ಸಾಧ್ಯತೆಗಳಿದೆ. ಮುಂದಿನ ದಿನಗಳಲ್ಲಿ ಗೃಹ ಬಳಕೆಗೂ ಕೂಡ ಸಮಸ್ಯೆ ಆಗಬಹುದು. ಸಿಲಿಂಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಷ್ಟೇ ಅಲ್ಲ, ಪೆಟ್ರೋಲ್, ಡೀಸೆಲ್ ಇದೆಲ್ಲ ಕೂಡ ಸಿಗುತ್ತಾ ಸಿಗಲ್ವಾ, ಹಿಂಗೆ ಪರಿಸ್ಥಿತಿ ಮುಂದುವರೆದ್ರೆ ಅನ್ನುವಂತಹ ಆತಂಕ ಅಂತೂ ಇದ್ದೇ ಇದೆ.